ದೇವರ ಸಂಗಡ ದೇವರ ಪ್ರೀತಿ ಏನೆಂಬುದನ್ನು ಸರಿಯಾಗಿ ತಿಳಿದುಕೊಳ್ತೀವಿ. ದೇವರೊಟ್ಟಿಗೆ ನಾವು ಇಚ್ಚೋಳಾಗಿರ್ತೀವಿ ದೇವರ ಮಕ್ಕಳೇ. ಅದಕ್ಕೆ ಇನ್ನೊಂದು ವಾಕ್ಯ ನಾವು ಓದಿಕೊಳ್ಳೋಣ ದೇವರ ಮಕ್ಕಳೇ. ಆದ್ರೆ ದೇವರಿಂದ ಬರುವಂತ ಶೋಧನೆ ನಮ್ಮನ್ನ ಬಲಪಡಿಸುತ್ತೆ, ನಮ್ಮನ್ನ ಧೈರ್ಯ ಪಡಿಸುತ್ತೆ. ನಮಗೆ ಎಷ್ಟು ಸಹಿಸ್ಕೊಳ್ಳಕ್ಕಾಗತ್ತೋ ಅಷ್ಟು ಮಾತ್ರನೇ ದೇವರು ನಮಗೆ ಶೋಧನೆ ಬರೋದು. ಆದ್ರೆ ಸೈತಾನನಿಂದ ಕೆಲವು ಶೋಧನೆಗಳು ಬರುತ್ತೆ. ಆದ್ರೆ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಆತ್ಮ ನನಗೆ ಆಲೋಚನೆ ಕೊಟ್ಟಿದ್ದು, ಅನೇಕ ಕುಟುಂಬದವರಿಗೆ ಅನೇಕ ವ್ಯಕ್ತಿಗಳನ್ನ ಭಯಂಕರವಾದ ರೀತಿಯಲ್ಲಿ ಕೆಲವನ್ನ ಸೈತಾನ ಶೋಧನೆ ತರ್ತಾನೆ, ಕೆಲವರು ಸೈತಾನ ಉಪದ್ರವ ಪಡಿಸ್ತಾನೆ, ಗಲಿಬಿಲಿ ಪಡಿಸ್ತಾನೆ, ಗೊಂದಲ ಪಡಿಸ್ತಾನೆ. ಆ ಸೈತಾನನ ಒಂದು ವಂಚನೆಯಿಂದ, ಆ ಸೈತಾನನ ಶೋಧನೆಯಿಂದ ಹೇಗೆ ಹೊರಗಡೆ ಬರೋದು ಅನ್ನೋ ವಿಷಯದಲ್ಲಿ ನಾವು ತಿಳಿದುಕೊಳ್ಳೋಣ. ಈಗ ನೋಡಿ ದೇವರ ಮಕ್ಕಳೇ, ಸೈತಾನ ಶೋಧನೆಗೆ ಒಳಗಾಗದಂತೆ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ಬೇಕಂತ ಅನೇಕ ವಿಧವಾದ ರೀತಿಯಲ್ಲಿ ನಾವು ವಾಕ್ಯದಲ್ಲಿ ಓದಿಕೊಳ್ಳುತ್ತೇವೆ. ನಮಗೆ ವಿರೋಧವಾಗಿ ಸೈತಾನ್ ಎದ್ದು ಬರ್ತಾನೆ ನಾನಾ ವಿಧವಾದ ರೀತಿಯಲ್ಲಿ. ನೋಡಿ ದೇವರ ಮಕ್ಕಳೇ, ಅವನು ಯಾವ ರೀತಿ ಆದ್ರೂ ಬರ್ಬೋದು. ಸೈತಾನ್ ನಮ್ಮನ್ನ ವಂಚನೆ ಪಡಿಸೋದಕ್ಕೆ, ಇಲ್ಲ ನಮ್ಮನ್ನ ಬಲಹೀನ ಪಡಿಸೋದಕ್ಕೆ, ನಮ್ಮನ್ನ ಕುಗ್ಗಿಸೋದಕ್ಕೆ ಅವನು ಒಂದು ಸ್ಥಳದಿಂದ ಬರೋದಿಲ್ಲ. ನಾನಾ ವಿಧವಾದ ರೀತಿಯಲ್ಲಿ ಸೈತಾನ ಶೋಧನೆಗೆ ತಗೊಂಡ್ ಬರ್ತಾನೆ. ಅಂದ್ರೆ ಒಂದು ವ್ಯಕ್ತಿ, ಒಂದು ಪಾಪಿ ಮನತಿರುಗಿ ಯೇಸುವಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಆತನ ಒಂದು ಅಭಿಷೇಕಿಸಲ್ಪಟ್ಟ ಒಂದು ಅಭಿಷೇಕ ಆತನ ಮೇಲೆ ಇದೆ ಅಂದ್ರೆ, ಒಂದು ಅಭಿಷೇಕ ದೇವರೊಬ್ಬನ ಅಭಿಷೇಕ ಮಾಡಿ ಆತನನ್ನು ಕರೆದಿರುವುದಾದ್ರೆ, ಇಲ್ಲ ಆ ಸಹೋದರನಾಗ್ಲಿ ದೇವರು ಕರೆದಿರುವುದಾದ್ರೆ, ಸೈತಾನ್ ಏನ್ ಮಾಡ್ತಾನೆ, ಅವನ ಬಹಳವಾದ ರೀತಿಯಲ್ಲಿ ಏನ್ ಮಾಡ್ತಾನೆ, ಸೈತಾನ ಶೋಧನೆ ಮಾಡಕ್ ಬರ್ತಾನೆ. ನೋಡಿ, ಲೋಕದಲ್ಲಿ ಇರೋನು, ದೇವ್ರನ್ನ ಕಂಡುಕೊಳ್ಳದೆ ಇರೋರು, ದೇವ್ರನ್ನ ಅರಿದೇ ಇರೋರಿಗೆ ಸೈತಾನ್ ಏನು ಮಾಡೋದಿಲ್ಲ. ಅವ್ರನ್ನ ಮುಟ್ಟೋದಿಲ್ಲ, ಅವ್ರ ತಂಟೆಗೆ ಹೋಗಲ್ಲ. ಯಾರ ಮೇಲೆ ಅಭಿಷೇಕ ಇದೆ, ಯಾರು ಪ್ರಾರ್ಥನೆ ಮಾಡ್ತಾರೆ, ಯಾರು ಉಪವಾಸ ಮಾಡ್ತಾರೆ, ಯಾರು ದೇಶಕ್ಕಾಗಿ, ರಾಜ್ಯಗಳಿಗಾಗಿ, ಪಟ್ಟಣಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಇಲ್ಲ ಅನೇಕ ಜನರನ್ನ ಉಜ್ಜೀವನ ಕೂಟಕ್ಕಾಗಿ ಪ್ರಾರ್ಥಿಸುವಂತ ಸೇವಕನಾಗಿರ್ಬೋದು, ಸಭೆಗಳನ್ನಾಗಿರ್ಬೋದು, ಬೋಧಕನಾಗಿರ್ಬೋದು, ಪ್ರಾರ್ಥನೆ ಮಾಡತಕ್ಕಂತ ಪ್ರಾರ್ಥನೆ ವೀರನಾಗಿರ್ಬೋದು, ಅವನ ಟಾರ್ಗೆಟ್ ಯಾರ ಮೇಲೆ ಇರುತ್ತೆ, ಅಭಿಷೇಕಿಸಲ್ಪಟ್ಟವರ ಮೇಲೆ ಅವನ ಟಾರ್ಗೆಟ್ ಆಗಿರುತ್ತೆ. ಅದರಿಂದ ನಾವು ಹೇಗೆ ಹೊರಗಡೆ ಬರೋದು, ಆ ಸೈತಾನ ತಂತ್ರೋಪಗಳನ್ನು ಹೇಗೆ ನಾವು ತಿಳಿದುಕೊಳ್ಳೋ ಅನ್ನೋ ವಿಷಯಕ್ಕಾಗಿ ನಾವು ಹೋಗೋಣ ದೇವರ ಮಕ್ಕಳೇ. ಯಾರ ಮೇಲೆ ಸೈತಾನ ಕಾರ್ಯ ಮಾಡೋದಿಲ್ಲ, ಅದಕ್ಕೆ ಆಧಾರವಾಗಿ ನಾವು ವಾಕ್ಯ ಓದಿಕೊಳ್ಳೋಣ. ಯಾಕೋಬನ ಬರೆದ ಸುವಾರ್ತೆ 4:7 ವಾಕ್ಯ ಓದಿಕೊಳ್ಳೋಣ. ಯಾಕೋಬನ 4:7 ನಾವು ನೋಡುತ್ತೇವೆ, ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸ್ರಿ ಇದೆ ಅಂತ ದೇವರ ವಾಕ್ಯದಲ್ಲಿ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಸೈತಾನನ ಯಾವ ರೀತಿ ನಾವು ಎದುರಿಸಬೇಕು. ಸುಮ್ಮನೆ ನಮ್ಮ ಸ್ವಂತ ಬಲದಲ್ಲೋ ನಮ್ಮ ಸಾಮರ್ಥ್ಯದಿಂದ ಸೈತಾನನ ನಾವು ಎದುರಿಸೋದಕ್ಕಾಗುದಿಲ್ಲ. ಯಾಕಂದ್ರೆ ಸೈತಾನ ಈ ಲೋಕದಲ್ಲಿ ನಮಗಿಂತ ಅವನು ಬಲಿಷ್ಠನಾಗಿದ್ದಾನೆ. ದೇವರಿಂದ ಅನೇಕ ಬಲವನ್ನು ಹೊಂದಿಕೊಂಡು ಬಂದಂತ, ತಳ್ಳಲ್ಪಟ್ಟಂತ ಲೂಸಿಫರನ್ ಆತನಾಗಿದ್ದಾನೆ. ಆತನು ಅಭಿಷೇಕಿಸಲ್ಪಟ್ಟವರ ಮೇಲೆ ಒಂದು ಗುರಿ ಇಟ್ಕೊಂಡು ಅವನು ನಮಗೆ ವಿರೋಧವಾಗಿ ಎದ್ದು ಬರುವಾಗ ನಾವೇನ್ ಮಾಡಬೇಕು, ಸೈತಾನನ ಎದುರಿಸಬೇಕಾದ್ರೆ ಮೊದಲು ನಾವು ದೇವರಿಗೆ ಒಳಗಾಗಬೇಕು. ಸುಮ್ಮನೆ ನಾವು ದೇವರ ಸಮ್ಮುಖಕ್ಕೆ ಹೋಗದೆ, ದೇವರ ಪಾದಪೀಠದಲ್ಲಿ ಕುಳಿತುಕೊಳ್ಳದೆ, ದೇವರ ಸನ್ನಿಧಾನದಲ್ಲಿ ಆತನನ್ನು ಸ್ಮರಿಸದೆ, ಏನಾದ್ರೂ ಕಷ್ಟ ಬಂದ್ರೆ ಸಾಕು, ಹೋರಾಟ ಬಂದ್ರೆ ಸಾಕು, ಬಿಟ್ಟು ತೊಲಗು ಹೋಗು ಸೈತಾನೆ ಅಂತೇಳಿ ನಾವು ಗದರಿಸಬಾರ್ದು. ಯಾಕಂದ್ರೆ ಈ ಲೋಕದಲ್ಲಿ ಬಲಿಷ್ಠವಾಗಿ ಆತನು ಎದ್ದು ನಿಂತಿದ್ದಾನೆ. ಲೋಕದಲ್ಲಿ ಅನೇಕ ಸಭೆಗಳಿಗೆ, ಸೇವಕರಿಗೆ, ಪ್ರಾರ್ಥನೆ ಮಾಡೋರಿಗೆ, ಕುಟುಂಬಗಳಿಗೆ ಅನೇಕ ವಿರೋಧವಾಗಿ ಕಾರ್ಯ ಮಾಡ್ಬೇಕಂತೇಳಿ ಸೈತಾನ ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಆತನನ್ನ ನಾವು ಎದುರಿಸಬೇಕಾದ್ರೆ, ಆತನನ್ನು ಎದುರಿಸುವಾಗ ಅವನು ನಮ್ಮನ್ನ ಬಿಟ್ಟು ಹೋಗ್ಬೇಕಾದ್ರೆ ಮೊದಲೇ ನಾವೇನ್ ಮಾಡ್ಬೇಕು, ದೇವರಿಗೆ ಒಳಗಾಗಬೇಕು. ಯಾವ ರೀತಿ ದೇವರಿಗೆ ಒಳಗಾಗೋದು, ದೇವರ ಸನ್ನಿಧಾನದಲ್ಲಿ ಕುಳಿತು ದೇವರಿಗೆ ಮೊದಲು ಸ್ತುತಿ ಸ್ತೋತ್ರವನ್ನು ಹೇಳಬೇಕು. ಆಮೇಲೆ ನಾವು ಪ್ರಾರ್ಥನೆ ಮಾಡಬೇಕು. ಸ್ತುತಿ ಸ್ತೋತ್ರ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಪವಿತ್ರಾತ್ಮನ ಬಲದಲ್ಲಿ ನಾವು ತುಂಬಿಕೊಳ್ತೀವಿ. ಯಾವಾಗ ಪವಿತ್ರಾತ್ಮನ ಶಕ್ತಿ ನಮ್ಮ ಒಳಗಡೆ ಬರುತ್ತೋ, ಆವಾಗ ಅನೇಕ ನಮಗೆ ವಿರುದ್ಧವಾಗಿ ಬರುವಂತ, ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ನಮ್ಮ ದೇಶಕ್ಕೆ ವಿರುದ್ಧವಾಗಿ, ನಮ್ಮ ರಾಜ್ಯಗಳಿಗೆ ವಿರುದ್ಧವಾಗಿ, ನಮ್ಮ ಸಭೆಗೆ ವಿರುದ್ಧವಾಗಿ ಎದ್ದು ಬರುವಂತ ಅನೇಕ ನಿಮ್ಮ ಫೈನಾನ್ಸ್ ವಿಷಯಕ್ಕೆ ವಿರುದ್ಧವಾಗಿ ಎದ್ದು ಬರ್ತಾ ಇದೆಯಾ, ನಿಮ್ಮ ಕುಟುಂಬದ ಸಮಾಧಾನಕ್ಕೆ ವಿರುದ್ಧವಾಗಿ ಸೈತಾನ ಸಮಾಧಾನ ಕೆಡಿಸ್ತಾ ಇದ್ದಾನ, ನೆಮ್ಮದಿ ಕೆಡಿಸ್ತಾ ಇದ್ದಾನ, ಸಾಲವನ್ನು ತಂದಾಕಿ ನಿನ್ನ ಕುಟುಂಬನ ಹಾಳು ಮಾಡ್ತಾ ಇದ್ದಾನ, ಅವನನ್ನು ಯಾವ ರೀತಿ ನಾವು ಎದುರಿಸಬೇಕಾಗಿದೆ, ದೇವರಿಗೆ ಒಳಗಾಗಬೇಕು. ಆಮೇಲೆ ನಾವು ಸೈತಾನನ ಎದುರಿಸಬೇಕು. ಹಲ್ಲೆಲೂಯಾ. ಯಾವಾಗ ದೇವರಿಗೆ ಒಳಗ
ಒಳಗಾಗಿ ನಾವು ಸೈತಾನನ ಎದುರಿಸ್ತಿರೋ ಆವಾಗ ಅವನು ನಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಒಂದು ದಾರಿಯಿಂದ ಸೈತಾನ ನಮ್ಮ ಕುಟುಂಬನೋ, ನಮ್ಮ ಜೀವನವನ್ನು, ಇಲ್ಲ ನಮ್ಮ ಬಿಸ್ನೆಸ್ ಅನ್ನು, ನಮ್ಮ ಪ್ರತಿಯೊಂದನ್ನು ಹಾಳು ಮಾಡೋದಕ್ಕೆ ಅವ್ನು ಬರ್ತಾನಾದ್ರೆ ಅವನು 7 ದಾರಿಯಲ್ಲಿ ಓಡಿ ಹೋಗುವ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾರೆ, ಆತನ ಅದ್ಭುತ ಮಾಡುವನಾಗಿರ್ತಾನೆ. ಸೈತಾನನ್ನು ಯಾವ ರೀತಿ ನಾವು ಎದುರಿಸಬೇಕು? ದೇವರಿಗೆ ಮೊದಲು ಒಳಗಾಗಬೇಕು. ಎರಡನೇದಾಗಿ ಆತನನ್ನು ನಾವು ಎದುರಿಸಬೇಕು. ಯಾವಾಗ ನಾವು ಎದುರಿಸ್ತಿರೋ ಆವಾಗ ಅವ್ನು ನಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. ಕೆಲವು ಸಮ್ ಟೈಮ್ ನಿಮಗೆ ಪ್ರಾರ್ಥನೆ ಮಾಡೋದಕ್ಕಾಗೋದಿಲ್ಲ, ದೇವರ ಸನ್ನಿಧಾನಕ್ಕೆ ಹೋಗೋದಕ್ಕಾಗೋದಿಲ್ಲ, ಸಭೆಗಳಿಗೆ ಹೋಗೋದಕ್ಕಾಗೋದಿಲ್ಲ, ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳೋದಕ್ಕಾಗೋದಿಲ್ಲ. ಕುಟುಂಬದ ಈ ಕಷ್ಟದಿಂದ ಹೇಗೆ ನಾನು ಬಿಡುಗಡೆ ಹೊಂದಿಕೊಳ್ಬೇಕು, ಈ ಯಾವ ರೀತಿ ಸಾಲದಿಂದ ನಾನು ಬಿಡುಗಡೆ ಆಗ್ಬೇಕು, ಯಾವ ರೀತಿ ಪ್ರತಿಕೂಲದಿಂದ ನಾನು ಹೊರಗಡೆ ಬರ್ಬೇಕಂತೇಳಿ ಅನೇಕರು ಕಷ್ಟದಲ್ಲೇ ಇರ್ತಾರೆ, ಆ ಶೋಧನೆಯಲ್ಲೇ ಇರ್ತಾರೆ, ಆ ಸಾಲದಲ್ಲೇ ಇರ್ತಾರೆ, ಆ ಬಂಧನದಲ್ಲಿ ಇರ್ತಾರೆ. ಆ ಬಂಧನದಿಂದ ಹೊರಗಡೆ ಬರಬೇಕಾದ್ರೆ ಮೊದಲು ನಾವು ದೇವರಿಗೆ ಒಳಗಾಗಬೇಕು. ಯಾವಾಗ ದೇವರಿಗೆ ಒಳಗಾಗಿ ನಾವು ಪ್ರಾರ್ಥನೆ ಮಾಡ್ತಿರೋ ಆವಾಗ ನಮಗೆ ವಿರೋಧವಾಗಿ ಎದ್ದು ಬಂದಿರುವಂತ ಎಲ್ಲ ವಿರೋಧನ ಸೈತಾನ ಕಾರ್ಯಗಳು ಏನಾಗುತ್ತೆ, ಅವ್ನು ನಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. ಬಿಟ್ಟು ಹೋಗಿದ ತಕ್ಷಣ ನಾವು ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಮ್ಮ ಸಮೀಪಕ್ಕೆ ಬರ್ತಾನೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಯಾವಾಗ ನಾವು ಸೈತಾನ ನಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೋ ಆವಾಗ ನಾವು ದೇವರ ಸಮೀಪವಾಗ್ತೀರಿ, ಆ ದೇವರು ಕೂಡ ನಮ್ಮ ಸಮೀಪಕ್ಕೆ ಬರ್ತಾರೆ. ನೋಡಿ, ಅಶುದ್ಧವಾದ ಕಾರ್ಯಗಳು ಅನೇಕ ಲೋಕದಲ್ಲಿ, ಪಟ್ಟಣದಲ್ಲಿ ಅಶುದ್ಧವಾಗಿರೋರು, ಅನೇಕ ಬೇಡದ ಕಾರ್ಯಗಳು, ಸೈತಾನ ಕುತಂತ್ರಗಳು, ಸೈತಾನ ಪ್ಲಾನ್ಗಳು ಇರುವಾಗ ದೇವರು ನಮ್ಮ ಮನೆಯೊಳಗಡೆ ಆಗಲಿ, ನಮ್ಮ ಒಳಗಡೆ ಆಗಲಿ ಆತನು ಬರುವುದಕ್ಕಾಗುದಿಲ್ಲ. ಯಾವಾಗ ನಾವು ದೇವರ ಒಳಗಾಗಿ ನಾವು ಪ್ರಾರ್ಥನೆ ಮಾಡ್ತಿರೋ, ಯಾವಾಗ ಸೈತಾನ ನಮ್ಮನ್ನು ಬಿಟ್ಟು ಹೋಗ್ತಾನೋ ಆವಾಗ ನಾವು ದೇವರು ನಮ್ಮ ಸಮೀಪಕ್ಕೆ ಬರ್ತಾರೆ, ನಾವು ಆತನ ಸಮೀಪಕ್ಕೆ ಹೋಗ್ತೀವಿ. ಹಲ್ಲೆಲೂಯಾ. ದೇವರ ಸಮೀಪಕ್ಕೆ ಅಂದ್ರೆ ಏನು? ದೇವರ ಸಮೀಪಕ್ಕೆ ಬನ್ನಿರಿ ಅಂದ್ರೆ ದೇವರ ಹತ್ತಿರ ಬರೋದು ಮಾತ್ರ ಅಲ್ಲ, ನಾವು ದೇವರ ಹತ್ತಿರವಾಗ್ತೀವಿ. ದೇವರ ಹತ್ರ ಇರುವಂತಹ ಪರಲೋಕಗಳು, ಅನೇಕ ದರ್ಶನಗಳು, ಅನೇಕ ಪ್ರಕಟಣೆಗಳು, ದೇವರ ಅನೇಕ ನಮ್ಮ ಸ್ಪಿರಿಚುವಲ್ ಬ್ಲೈಂಡ್, ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತದೆ. ವಾಕ್ಯದ ರಹಸ್ಯಗಳನ್ನು ದೇವರು ನಮಗೆ ತಿಳಿಯಲ್ಪಡಿಸ್ತಾರೆ, ಅನೇಕ ಗುಡಾರ್ಥಗಳು ನಮಗೆ ತಿಳಿಯಲ್ಪಡಿಸ್ತಾರೆ. ದೇವರ ಮಕ್ಕಳೇ, ನಾನು ಕೂಡ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಏನಾದ್ರೂ ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ಹೋಗೋದಕ್ಕಿಂತ ಮುಂಚೆ ನಾನು ಅನ್ಕೊಳ್ತೀನಿ, ಇವತ್ತು ನಾನು ಹೇಗಾದ್ರೂ ಮಾಡಿ ಪ್ರಾರ್ಥನೆ ಮಾಡಬೇಕು, ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಅನೇಕ ವರಗಳನ್ನು ಹೊಂದಿಕೊಳ್ಬೇಕಂತ ಹೇಳಿ ನಾವು ಈ ರೀತಿ ಎಲ್ಲ ನಮ್ಮ ಒಳಗಡೆ ಆಸಕ್ತಿ ಇರುತ್ತೆ, ಆಸೆ ಇರುತ್ತೆ. ಆದ್ರೆ ನಮ್ಮ ಆಸಕ್ತಿ ಇದ್ರೂ ಕೂಡ ಸಮ್ ಟೈಮ್ ನಮ್ಗೆ ಪ್ರಾರ್ಥನೆ ಮಾಡೋದಕ್ಕಾಗುದಿಲ್ಲ, ಸಮ್ ಟೈಮ್ ದೇವರ ಸಮ್ಮುಖಕ್ಕೆ ಹೋಗೋದಕ್ಕಾಗುದಿಲ್ಲ, ದೇವರಿಂದ ಅನೇಕ ಕಾರ್ಯಗಳನ್ನು ನಾವು ಪಡೆದುಕೊಳ್ಳೋದಕ್ಕಾಗುದಿಲ್ಲ. ಆ ಟೈಮಲ್ಲಿ ಶತ್ರು ನಮ್ಮನ್ನ ಏನ್ ಮಾಡ್ತಾನೆ? ಡಿಸ್ಟ್ರಾಕ್ಷನ್ ಮಾಡ್ತಾನೆ, ನಮ್ಮನ್ನ ಬಲಹೀನ ಪಡಿಸ್ತಾನೆ, ನಮ್ಮನ್ನ ಕುಗ್ಗಿಸ್ತಾನೆ, ನಮ್ಮ ಅನೇಕ ಕಷ್ಟಗಳು, ಒತ್ತಡಗಳು ತಂದಾಕಿ, ಬೇಡದ ರೀತಿಯ ಚಿಂತೆಗಳನ್ನು ತಂದಾಕಿ ದೇವರ ಸನ್ನಿಧಾನಕ್ಕೆ ಹೋಗದಂತೆ ಅವನೇನ್ ಮಾಡ್ತಾನೆ? ನಮ್ಮನ್ನ ಗಲಿಬಿಲಿ ಪಡಿಸ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕು? ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ನಾವು ಪ್ರಾರ್ಥನೆ ಮಾಡಿ, ಯಾವಾಗ ನಮಗೆ ವಿರೋಧವಾಗಿರೋ ಸೈತಾನನ ಗದರಿಸಿದಾಗ ಆಗ ನಾವು ದೇವರ ಸಮೀಪ ಹತ್ರವಾಗ್ತೀವಿ, ದೇವರು ನಮ್ಮ ಸಮೀಪಕ್ಕೆ ಬರ್ತಾರೆ. ಈ ರೀತಿಯಾಗಿ ದೇವರ ಸಮೀಪಕ್ಕೆ ಬರುವಾಗ ಏನಾಗುತ್ತೆ? ಅನೇಕ ಕಾರ್ಯಗಳು ದೇವರು ನಮಗೆ ಪ್ರಕಟಪಡಿಸ್ತಾರೆ. ಇದೇ ರೀತಿ ದೇವರ ಮಕ್ಕಳೇ, ನಾನು ಕೂಡ ಸಮ್ ಟೈಮ್ ನಾನು ಇವತ್ತು ವಾಕ್ಯ ಹೇಳ್ಬೇಕಾದ್ರೆ, ಇಲ್ಲ ಅನೇಕರಿಗೆ ಸ್ವಾರ್ಥ ತಲುಪಬೇಕಾದ್ರೆ, ಉಜ್ಜೀವನ ಬರಬೇಕಾದ್ರೆ ನಾವು ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಪ್ರಾರ್ಥನೆ ಮಾಡಿದ್ರೆ ಸಾಕಾಗುದಿಲ್ಲ. ಸಮ್ ಟೈಮ್ ಗಂಟೆಲೆ ಪ್ರಾರ್ಥನೆ ಮಾಡಬೇಕು. ಗಂಟೆಲೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಾವು ದೇವರ ಸಮೀಪಕ್ಕೆ ಹೋಗ್ಬೇಕು. ದೇವರ ಸಮೀಪಕ್ಕೆ ಹೋಗ್ಬೇಕಂದ್ರೆ ಶತ್ರು ನಮ್ಮನ್ನ ಬಿಡೋದಿಲ್ಲ. ಆಗ ಶತ್ರುನ ಎದುರಿಸಿದಾಗ ನಾವು ದೇವರ ಸಮೀಪಕ್ಕೆ ಹೋಗೋದಕ್ಕಾಗುತ್ತೆ. ಇದೇ ರೀತಿ ದೇವರ ಮಕ್ಕಳೇ, ಶತ್ರುವಿನ ಎಲ್ಲಾ ಕಾರ್ಯಗಳನ್ನ ಗದ್ರಿ ದೇವರಿಗೆ ಸ್ತುತಿ ಸ್ತೋತ್ರನ ಹೇಳುತ್ತಾ ನಮಗೆ ವಿರೋಧವಾಗಿರುವ ಶತ್ರುಗಳನ್ನ ಗದರಿಸಿ ಆಮೇಲೆ ದೇವರಿಂದ ಅನೇಕ ಕಾರ್ಯಗಳು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ನಾನು ಕೂಡ ಸುಮಾರು ಸಮಯ, ಎಷ್ಟೋ ದಿನಗಳು, ಎಷ್ಟೋ ಗಂಟೆಗಳ ಕಾಲ ನಾನು ದೇವರ ಸಮ್ಮುಖದಲ್ಲಿ ಕುತ್ಕೊಂಡು, ದೇವರ ಪಾದದಲ್ಲಿ ಕುತ್ಕೊಂಡು ಕೃಪಾ ವರಗಳನ್ನು ಕೊಡು ದೇವರೇ, ವಾಕ್ಯದ ರೆವಲ್ಯೂಷನ್ ಕೊಡು, ಅನೇಕ ಪ್ರಕಟಣೆ ಕೊಡು. ನಾವು ಪ್ರಾರ್ಥನೆ ಮಾಡಿದ್ರೆ ರೋಗಿ ಸೌಖ್ಯ ಆಗ್ಬೇಕು, ಆ ಕುಟುಂಬಕ್ಕೆ ಬಿಡುಗಡೆ ನಡಿಬೇಕಂತೇಳಿ ದೇವರಿಂದ ನಾವು ವರಗಳನ್ನು ಹೊಂದಿಕೊಳ್ತೀವಿ. ದೇವರ ಮಕ್ಕಳೇ, ಆವಾಗ ಯಾವ ರೀತಿ ಇದು ದೇವರಿಂದ ನಾವು ಹೊಂದಿಕೊಳ್ಳಕ್ಕಾಗೋದು? ನಾವು ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡುವಾಗ ಬಿಡುಗಡೆ ನಡಿಬೇಕು. ನಮ್ಮ ಕುಟುಂಬದಲ್ಲಿರೋ ಶಾಪಗಳು, ಬಂಧನಗಳಿಂದ, ಅನೇಕ ಇಕ್ಕಟ್ಟುಗಳಿಂದ ನಾವು ಬಿಡುಗಡೆ ಕಾಣಬೇಕಾದ್ರೆ ನಾವು ದೇವರ ಸಮೀಪಕ್ಕೆ ಹೋಗ್ಬೇಕು. ಆವಾಗ ದೇವರು ನಮ್ಮ ಸಮೀಪಕ್ಕೆ ಬಂದಾಗಲೇ ನಮ್ಮ ಎಲ್ಲಾ ವಿಷಯದಲ್ಲಿ ಕೂಡ ಬಿಡುಗಡೆ ನಡೆಯೋದು. ಅದಕ್ಕೆ ದೇವರ ಮಕ್ಕಳೇ, ಈ ರೀತಿಯಾಗಿ ನಾವು ಈ ರೀತಿ ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರ ಸೈತಾನ ಬಲವನ್ನು, ಶತ್ರುವಿನ ಕ್ರಿಯೆಗಳನ್ನು ಮೊದಲು ನಾವು ಸೈತಾನ ಬಲವನ್ನು ನಾವು ಏನ್ ಮಾಡಬೇಕು? ಜಯಿಸಬೇಕು. ಶತ್ರುವಿನ ಕಾರ್ಯಗಳನ್ನು ಲಯಪಡಿಸಬೇಕು. ಸೈತಾನನು ನಮಗೆ ಎದುರಾಗಿ ನಿಲ್ಲದಂತೆ ನಾವು ಜಯವನ್ನು ಹೊಂದುವವರಾಗಿರ್ಬೇಕು. ದೇವರ ಮಕ್ಕಳೇ, ಯಾರ ಮೂಲಕ ಜಯವನ್ನು ಹೊಂದೋದು? ಯೇಸು ಕ್ರಿಸ್ತನ ಮೂಲಕ. ಇಲ್ಲೋ ನೋಡಿ ದೇವರ ಮಕ್ಕಳೇ, ಲೋಕವನ್ನು ಜಯಿಸಿದಾತನು ನಮ್ಮೊಳಗಡೆ ಇರುವಾಗ ನಾವೇನಾಗಿದ್ದೀವಿ? ಜಯಶಾಲಿಗಳಾಗಿದ್ದೀವಿ. ಯಾರು ಲೋಕವನ್ನು ಜಯಿಸಿದ್ದು? ಯೇಸು ಕ್ರಿಸ್ತನ ಈ ಲೋಕವನ್ನು ಜಯಿಸಿದ್ದಾನೆ. ಈ ಲೋಕದ ಪಾಪವನ್ನು, ಈ ಲೋಕದಲ್ಲಿರುವಂತಹ
ಎಲ್ಲ ಸೈತಾನ ಎಲ್ಲ ಪ್ಲಾನ್ಗಳನ್ನು ಆತನ ಲೋಕವನ್ನು ಜಯಿಸಿ ಆತನ ಸತ್ತು ಪುನರುತ್ಥಾನವಾಗಿ 3ನೇ ದಿವಸ ಆತನ ಎದ್ದು ಬಂದಿದ್ದಾನೆ. ಲೋಕವನ್ನು ಜಯಿಸಿದ ಯೇಸು ಕ್ರಿಸ್ತನು ನಮ್ಮೊಳಗಡೆ ಇರುವಾಗ ನಾವೇನಾಗಿದ್ದೀವಿ? ಜಯಶಾಲಿಗಳಾಗಿದ್ದೀವಿ. ಹಲ್ಲೆಲೂಯಾ. ಸೋಲು ನಮ್ಮ ಜೀವಿತದಲ್ಲಿ ಕಾಣೋದಿಲ್ಲ. ಯಾವಾಗ ನಾವು ಯಾವಾಗ ದೇವರ ಸಮೀಪಕ್ಕೆ ನಾವು ಬರ್ತಿರೋ, ಆತ ನಮ್ಮ ಸಮೀಪಕ್ಕೆ ಬರುವಾಗ, ದೇವರ ನಮ್ಮ ಒಳಗಡೆ ಬರುವಾಗ ಏನಾಗುತ್ತೆ? ನಮ್ಮೊಳಗಡೆ ಯೇಸು ಇದ್ದಾನಂದ್ರೆ ಆತನ ಜಯ ಹೊಂದಿದ ಆತನು ಯೇಸು ಕ್ರಿಸ್ತನು ನಮ್ಮೊಳಗಡೆ ಇರುವಾಗ ನಾವೇನಾಗಿರ್ತೀವಿ? ಜಯಶಾಲಿಗಳಾಗಿರ್ತೀವಿ. ಹಲ್ಲೆಲೂಯಾ. ನಮ್ಮೊಳಗಡೆ ಯೇಸು ಇಲ್ಲ, ಸೈತಾನಿಗೆ ಸಂಬಂಧಪಟ್ಟ ಕಾರ್ಯಗಳು, ಸೈತಾನಿಗೆ ಅವಕಾಶ ಕೊಟ್ಟಾಗ ನಾವೇನಾಗಿರ್ತೀವಿ? ನಮ್ಮ ಜೀವಿತದಲ್ಲಿ ಸೋಲನ್ನು ಕಾಣ್ತೀವಿ, ನಮ್ಮ ಜೀವಿತದಲ್ಲಿ ಜಿಗುಪ್ಸೆಯನ್ನು ಕಾಣ್ತೀವಿ, ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ನಷ್ಟಗಳನ್ನ ಕಾಣ್ತೀವಿ ದೇವರ ಮಕ್ಕಳೇ. ಆದ್ರೆ ಸೈತಾನನ್ನು ಎದುರಿಸಿ ದೇವರ ದೇವರ ಸಮೀಪಕ್ಕೆ ಹೋದಾಗ, ದೇವರ ಹತ್ತಿರವಾದಾಗ ದೇವರ ಮಕ್ಕಳೇ, ನಾವು ಎಲ್ಲಾ ವಿಷಯಗಳಲ್ಲೂ ನಾವೇನಾಗಿರ್ತೀವಿ? ಜಯಶಾಲಿಗಳಾಗಿರ್ತೀವಿ ದೇವರ ಮಕ್ಕಳೇ. ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ರೋಮಾಪುರದವರು ಬರೆದ ಪತ್ರಿಕೆ 15:32 ಓದಿಕೊಳ್ಳೋಣ. ಎಲ್ಲರೂ ಆಗಿರೋ ಸ್ಥಳಗಳಲ್ಲಿ ವಾಕ್ಯವನ್ನು ತೆಗೆದು ನೀವು ಕೂಡ ಓದ್ಬೇಕಂತ ಕೇಳಿಕೊಳ್ಳುತ್ತೇನೆ. ರೋಮಾಪುರದವರು ಬರೆದ ಪತ್ರಿಕೆ 15:32. ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ, ನಾನು ದೇವರ ಚಿತ್ತ ಅನುಸಾರ ಆನಂದ ಉಳ್ಳವನಾಗಿ ನಿಮ್ಮಲ್ಲಿ ಬಂದು ನಿಮ್ಮ ಸಂಗಡ ವಿಶ್ರಾಂತಿ ಹೊಂದಲಾಗುವುದು. ಶಾಂತಿದಾಯಕನಾದ ದೇವರು ನಿಮ್ಮೆಲ್ಲರೊಂದಿಗೂ ಇರಲಿ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾದ ಪೌಲನು ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇರೋದು ಏನ್ ಗೊತ್ತಾ ದೇವರ ಮಕ್ಕಳೇ? ನಾನು ದೇವರ ಚಿತ್ತ ಅನುಸಾರ ಅಂದ್ರೆ ಯಾವಾಗ ದೇವರ ಚಿತ್ತವನ್ನು ನಾವು ನೆರವೇರಿಸ್ತಾ ಇರ್ತೀರಿ, ದೇವರ ಚಿತ್ತ ಪ್ರಕಾರ ನಡೀತಾ ಇರ್ತಿರೋ ದೇವರ ಮಕ್ಕಳಲ್ಲಿ ಏನಾಗಿರುತ್ತೆ? ನಮ್ಮ ಒಳಗಡೆ ಆನಂದ ಉಂಟಾಗ್ತಾ ಇರುತ್ತೆ. ನಿಮ್ಮಲ್ಲಿ ಬಂದು ನಿಮ್ಮ ಸಂಗಡ ವಿಶ್ರಾಂತಿ ಹೊಂದಲಾಗುವುದು. ಹಲ್ಲೆಲೂಯಾ. ಅಂದ್ರೆ ದೇವರ ಚಿತ್ತ ಯಾವಾಗ ನಾವು ನೆರವೇರಿಸ್ತಿರೋ, ದೇವರಲ್ಲಿದ್ದಂತ ಸಮಾಧಾನ, ಯೇಸು ಕ್ರಿಸ್ತನಲ್ಲಿರುವಂತ ನೆಮ್ಮದಿ, ಯೇಸು ಕ್ರಿಸ್ತನಲ್ಲಿರುವಂತ ಸಮಾಧಾನ, ಅದೆಲ್ಲವೂ ನಮ್ಮೊಳಗಡೆ ಏನಾಗಿರುತ್ತೆ? ಆನಂದ ಭರಿತವಾಗಿರುತ್ತೆ. ನೋಡಿ ದೇವರ ಮಕ್ಕಳೇ, ದೇವರ ಚಿತ್ತ ಪ್ರಕಾರ ಯಾವಾಗ ನಾವು ನಡೆಯುವುದಕ್ಕೆ ಪ್ರಾರಂಭ ಮಾಡ್ತಿರೋ, ದೇವರ ಚಿತ್ತ ಪ್ರಕಾರ ನಮ್ಮನ್ನೇ ನಾವು ಒಪ್ಪಿಸಿಕೊಡೋದಕ್ಕೆ ನಮ್ಮನ್ನೇ ನಾವು ಯಾವಾಗ ಸಮರ್ಪಿಸ್ತಿರೋ, ಆ ದೇವರ ಚಿತ್ತ ಉಳ್ಳಂತ ಯೇಸು ಆತನ ಏನ್ ಹೇಳ್ತಾರೆ? ದೇವರ ವಾಕ್ಯ ಹೇಳುತ್ತದೆ, ನಿಮ್ಮಲ್ಲಿ ಬಂದು ನಿಮ್ಮ ಸಂಗಡ ವಿಶ್ರಾಂತಿ ಹೊಂದುವನಾಗಿರ್ತಾನೆ. ಅಂದ್ರೆ ದೇವರ ಸಮ್ಮುಖದಲ್ಲಿ ಕುಳಿತು, ದೇವರ ಪ್ರಸನ್ನತೆ ಕುಳಿತು ಯಾವಾಗ ನಾವು ಪ್ರಾರ್ಥನೆ ಮಾಡಿ ಆತನ ಮುಖವನ್ನು ದೃಷ್ಟಿಸಿ ಆತನ ಸನ್ನಿಧಾನದಲ್ಲಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಹೇಳುತ್ತಾ ಆತನಿಗಾಗಿ ಆತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ 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 ದೇವರು ನಮ್ಮ ಸಮ್ಮುಖಕ್ಕೆ ಬಂದಾಗ, ದೇವರು ನಮ್ಮ ಸಮೀಪದಲ್ಲಿ ಬಂದಾಗ ಎಲ್ಲೂ ಸಿಗದೇ ಇರುವಂತ ಸಂತೋಷ, ಎಲ್ಲೂ ಇಲ್ಲದೇ ಇರುವಂತ ನೆಮ್ಮದಿ, ಎಲ್ಲೂ ಇಲ್ಲದೇ ಇರುವಂತ ಆನಂದ ನಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. ಹಲ್ಲೆಲೂಯಾ. ಒಂದು ತಿಳ್ಕೊಳ್ಬೇಕು, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ವಾ? ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇಲ್ವಾ? ನಿಮ್ಮ ಕುಟುಂಬದಲ್ಲಿ ಸೋಲು ಉಂಟಾಗ್ತಾ ಇದೆಯಾ? ಅಲ್ಲಿ ದೇವರು ಇಲ್ಲ ಅಂತ ತಿಳಿದುಕೊಳ್ಬೇಕು ದೇವರ ಮಕ್ಕಳೇ. ಸಮಾಧಾನ ಬೇಕಾ? ನೆಮ್ಮದಿ ಬೇಕಾ? ನಿಮ್ಮ ಜೀವಿತದಲ್ಲಿ ಜಯ ಕಾಣಬೇಕಾ? ಯೇಸು ಕ್ರಿಸ್ತ ನಿಮ್ಮ ಮನೆ ಒಳಗಡೆ, ನಿಮ್ಮ ಜೀವಿತದಲ್ಲಿ ಆತನು ಬರಬೇಕು ಮಕ್ಕಳೇ. ಯಾವಾಗ ನಿಮ್ಮ ಒಳಗಡೆ ಯೇಸು ಬರ್ತಾರೋ ಅಲ್ಲಿ ಏನು? ಯೇಸುನಲ್ಲಿ ಇದ್ದಂತ ಆನಂದ, ಯೇಸುನಲ್ಲಿ ಇದ್ದಂತ ಸಮಾಧಾನ ನಿಮ್ಮಲ್ಲಿ ಉಂಟಾಗುತ್ತದೆ. ಹಲ್ಲೆಲೂಯಾ. ನೋಡಿ ದೇವರ ವಾಕ್ಯ ಹೇಳ್ತಾರೆ, ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಯಾವಾಗಲೂ ಇರಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ತಂದೆಯಾದ ದೇವರ ಚಿತ್ತವನ್ನು ಬಿಟ್ಟು ಈ ಲೋಕವನ್ನು ಬಿಟ್ಟು ಹೋಗುವಾಗ ಅವ್ರು ಏನ್ ಹೇಳಿದ್ರು? ನಿಮ್ಮ ಸಂಗಡ ನನ್ನಲ್ಲಿ ಇದ್ದಂತ ಸಮಾಧಾನವನ್ನು ನಿಮ್ಮಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ದೇವರು ಹೇಳಿದ್ರು. ನೋಡಿ ದೇವರ ಮಕ್ಕಳೇ, ಸಮಾಧಾನವಾಗಿರೋದಕ್ಕೆ ದೇವರು ನಮ್ಮನ್ನ ಕರೆದಿರೋದು, ಸಮಾಧಾನವಾಗಿ ಇರೋದಕ್ಕೆ ದೇವರು ನಮ್ಮನ್ನ ಆರಿಸಿಕೊಂಡಿರೋದು. ಎಲ್ಲಿ ಕಲಿಬಲಿ ಉಂಟಾಗ್ತಾ ಇದೆ, ಎಲ್ಲಿ ಗೊಂದಲ ಉಂಟಾಗ್ತಾ ಇದೆ ನಾವು ತಿಳಿದುಕೊಳ್ಬೇಕು. ಅಲ್ಲಿ ಸೈತಾನ ಕ್ರಿಯೆ ಉಂಟಾಗ್ತಾ ಇದೆ, ಸೈತಾನ ಎಲ್ಲೋ ಕಾರ್ಯ ಮಾಡ್ತಾ ಇದ್ದಾನೆ, ಸೈತಾನ ಎದ್ದು ನಿಂತಿದ್ದಾನೆ. ಯಾವುದೋ ವಿಧದಲ್ಲಿ ಸೈತಾನ್ ಬರ್ತಾನೆ. ಯಾವ ರೀತಿ ಬರ್ತಾನೆ? ಕುಟುಂಬದ ಮೂಲಕ ಬರ್ತಾನೆ, ಅಣ್ಣ ತಮ್ಮಂದಿರ ಮೂಲಕ ಬರ್ತಾನೆ, ಸ್ನೇಹಿತರ ಮೂಲಕ ಬರ್ತಾನೆ. ಇಲ್ಲ ಬಿಸ್ನೆಸ್ ಅಲ್ಲಿ ನಷ್ಟ ಉಂಟು ಮಾಡೋದು, ಕೆಲಸದಲ್ಲಿ ನಷ್ಟ ಉಂಟು ಮಾಡೋದು, ಸೇವೆಯಲ್ಲಿ ಏನೋ ಒಂದು ಅಭಿವೃದ್ಧಿ ಕಾಣದೆ, ಏಳಿಗೆ ಕಾಣದಂತೆ ಈ ರೀತಿ ನಷ್ಟ ಪಡುವಂತ ಸೈತಾನ ಕಾರ್ಯಗಳನ್ನ ಲಯ ಮಾಡಿ ಕ್ರಿಸ್ತನ ಒಳಗಾಗಿ ನಾವು ದೇವರ ಸಮ್ಮುಖಕ್ಕೆ ಹೋದಾಗ ಅಲ್ಲಿ ಏನು ಉಂಟಾಗುತ್ತೆ? ಅಲ್ಲಿ ಆನಂದ ಉಂಟಾಗುತ್ತೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯ ಹೇಳೋ ಪ್ರಕಾರ ದೇವರ ಸೈತಾನ ತಂತ್ರೋಪಗಳನ್ನ ನಾವು ಅರಿತವರಾಗಿರ್ಬೇಕು, ಸೈತಾನ ಕುತಂತ್ರಗಳನ್ನ ನಾವು ತಿಳಿದವರಾಗಿರ್ಬೇಕು, ಸೈತಾನ ಆಲೋಚನೆಗಳನ್ನ ಅವನು ನೋಡಿ ದೇವರ ವಾಕ್ಯ ಹೇಳ್ತದೆ, ಸಿಂಹದೋಪಾದಿಯಲ್ಲಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗ್ಲಿ ಅಂತೇಳಿ ಅವನು ಹುಡುಕುತ್ತಾ ತಿರುಗ್ತಾ ಇರ್ತಾನಂತ ಅಲ್ಲಿ ಇಲ್ಲಿ. ನೋಡಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಆ ವಾಕ್ಯನ ನಾವು ಓದಿಕೊಳ್ಳೋಣ. 1 ಪೇತ್ರನು 5:8 ಓದಿಕೊಳ್ಳೋಣ.
ಸಿಸ್ಟರ್, ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ಮಕ್ಕಳ 5:7 ಅದ್ರ ಮೇಲೆ ವಾಕ್ಯ ನೋಡೋದಾದ್ರೆ, ದೇವರ ತ್ರಾಣಲ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರೋ ಸೈತಾನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರ ತ್ರಾಣ ಹಸ್ತದ ಕೆಳಗಡೆ ನಮ್ಮನ್ನೇ ನಾವು ತಗ್ಗಿಸ್ಕೊಳ್ಬೇಕು. ಮೊದಲು ದೇವರ ತ್ರಾಣದ ಹಸ್ತದ ಕೆಳಗಡೆ ನಮ್ಮನ್ನ ನಾವು ಯಾವಾಗ ತಗ್ಗಿಸಿಕೊಳ್ತಿರೋ ಆತನ ತಕ್ಕ ಕಾಲದಲ್ಲಿ ನಮ್ಮನ್ನ ಮೇಲೆ ಕೆತ್ತುತ್ತಾರಂತೆ. ಅಂದ್ರೆ ದೇವರ ಸಮ್ಮುಖದಲ್ಲಿ, ದೇವರ ಪಾದದಲ್ಲಿ, ದೇವರ ಹಸ್ತದಲ್ಲಿ ನಾವು ಹೋಗುವಾಗ, ದೇವರೇ ನಾವೇನು ಇಲ್ಲಪ್ಪ, ನನ್ನನ್ನೇ ನಾನು ನಿನ್ನ ತ್ರಾಣದ ಹಸ್ತದಲ್ಲಿ ತಗ್ಗಿಸ್ಕೊಳ್ತಾ ಇದ್ದೀನಿ, ನನ್ನನ್ನೇ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀನಿ ಅಂತೇಳಿ ಯಾವಾಗ ನಾವು ತಗ್ಗಿಸಿಕೊಳ್ತಿರೋ ಆವಾಗ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಮೇಲೆ ಕೆತ್ತುತ್ತಾರಂತೆ. ಅಂದ್ರೆ ನಾವು ನೋಡಿ ದೇವರ ಮಕ್ಕಳೇ, ದೇವರಿಗಿಂತ ದೊಡ್ಡ ವ್ಯಕ್ತಿ ಯಾರು ಇಲ್ಲ, ದೇವರಿಗಿಂತ ದೊಡ್ಡವರು ಯಾರಿಲ್ಲ. ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಹೋಗುವಾಗ ದೇವರ ಮಕ್ಕಳೇ, ನಾವು ಆತನ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳಬೇಕು. ನೋಡಿ ಮತ್ತೆ ಬರೆದ ಸುವಾರ್ತೆಯಲ್ಲಿ ನಾವು ಓದುತ್ತೇವೆ, ದೇವಾಲಯಕ್ಕೆ ಇಬ್ಬ ಸಹೋದರರು ಹೋಗ್ತಾರೆ, ಒಬ್ಬನು ಸುಂಕದವನು, ಒಬ್ಬನು ಪರಿಸಾಯದವನು. ಪರಿಸಾಯದವನು ಏನಂತ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು 2 ಆವರ್ತಿ ಉಪವಾಸ ಮಾಡಿದೆ, ನಾನು ನಿನಗಾಗಿ ಕಾಣಿಕೆಯನ್ನು ಕೊಟ್ಟೆ, ನಾನು ಈ ಸುಂಕದವನ ರೀತಿಯ ಅಲ್ಲ ನಾನು ಅಂತೇಳಿ ಅವನು ಏನ್ ಹೇಳ್ತಾನೆ, ಅವನು ಕೊರತೆನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಸುಂಕದವನ ರೀತಿಯಲ್ಲಿ ನಾನು ಅಲ್ಲ ಏಸಪ್ಪ, ನಾನು 2 ಆವರ್ತಿ ಉಪವಾಸ ಮಾಡಿದ್ದೀನಿ, ನಿನಗಾಗಿ ನಾನು ಕಾಣಿಕೆ ಕೊಟ್ಟಿದ್ದೇನೆ ಅಂತೇಳಿ ತನ್ನನ್ನೇ ತಾನು ಹೆಚ್ಚಿಸ್ಕೊಳ್ತಾನೆ. ಅಲ್ಲಿ ತನ್ನ ದೇವರ ಹಸ್ತದಲ್ಲಿ, ದೇವರ ಪಾದದಲ್ಲಿ, ದೇವರ ಸಮ್ಮುಖದಲ್ಲಿ ಅವನು ಮಾಡಿದ್ದನ್ನು ಹೆಚ್ಚಿಸ್ಕೊಳ್ತಾ ಇದ್ದಾನೆ. ನಾನು ಉಪವಾಸ ಮಾಡಿದೆ, ನಾನು ಪ್ರಾರ್ಥನೆ ಮಾಡಿದೆ, ನಾನು ದೇವರ ಆಲಯಕ್ಕೆ ಹೋದೆ, ನಾನು ಯಜ್ಞವನ್ನು ಅರ್ಪಿಸ್ತೆ ಅಂತೇಳಿ ಪರಿಸಾಯದವನು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಹೆಚ್ಚಿಸ್ಕೊಳ್ತಾ ಇದ್ದಾನೆ. ಆದ್ರೆ ಸುಂಕದವನು ಏನ್ ಮಾಡ್ತಾ ಇದ್ದಾನೆ, ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ತನ್ನನ್ನೇ ತಾನು ತಗ್ಗಿಸಿಕೊಂಡು ಕಂಪ್ಲೀಟ್ ಆಗಿ ಸಮರ್ಪಿಸಿ ನಾವೇನ್ ಹೇಳ್ತಾ ಇದ್ದಾನೆ, ದೇವರೇ ಈ ಪಾಪಿಯಾದ ನಾನು ನಿನ್ನ ಮುಖವನ್ನು ನೋಡುವುದಕ್ಕೂ ನನಗೆ ಯಾವ ಯೋಗ್ಯತೆ ಇಲ್ಲ, ನಿನ್ನ ಸನ್ನಿಧಾನದಲ್ಲಿ ಬರುವುದಕ್ಕೂ ನಾನು ಅರ್ಹನಲ್ಲ, ನನ್ನ ಪ್ರಾರ್ಥನೆ ಕೇಳಪ್ಪ, ನನ್ನ ಕೂಗನ್ನು ಕೇಳು, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡು ಅಂತೇಳಿ ಅವನೇನ್ ಮಾಡ್ತಾನೆ, ನಾನು ಪಾಪಿ ಅಂತೇಳಿ ಅವನಲ್ಲಿ ಏನ್ ಮಾಡ್ತಾ ಇದ್ದಾನೆ, ದೇವರ ಬಳಿಯಲ್ಲಿ ತಗ್ಗಿಸ್ಕೊಳ್ತಾ ಇದ್ದಾನೆ. ನೋಡಿ ದೇವರ ಮಕ್ಕಳೇ, ನಾವೆಲ್ಲರೂ ಪಾಪಿಗಳೇ. ತಾಯಿಯ ಗರ್ಭದಲ್ಲಿ ನಾವು ಹುಟ್ಟಿದಕ್ಕಿಂತ ಮುಂಚೆನೆ ನಾವೇನಾಗಿದ್ವಿ, ಪಾಪದ ಪಿಂಡವಾಗಿದ್ದೀವಿ. ಆತನ ನಮಗೋಸ್ಕರ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ನಮಗೋಸ್ಕರ ರಕ್ತ ಸುರಿಸಿ ಆತನ ಮಕ್ಕಳಾಗುವ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಆತನ ಇವಾಗ ನಾವ್ ಯಾರು ಪರಿಶುದ್ಧರಲ್ಲ, ನಾವ್ ಯಾರು ನೀತಿವಂತರಲ್ಲ, ಆದ್ರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವೆಲ್ಲರೂ ಏನಾಗಿದ್ದೇವೆ, ಪರಿಶುದ್ಧರಾಗಿದ್ದೇವೆ. ಆತನ ರಕ್ತದ ಮೂಲಕ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ. ಆತ ನಮಗೋಸ್ಕರ ರಕ್ತ ಸುರಿಸದೆ ಹೋಗಿದ್ರೆ, ಆತ ನಮ್ಮನ್ನ ಕ್ರಯಕ್ಕೆ ಬೆಲೆ ಕೊಟ್ಟು ಕೊಂಡಿಕೊಳ್ಳದೆ ಹೋಗಿದ್ರೆ, ಆತನ ಮಕ್ಕಳಾಗುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ. ಆಗಿರುವಾಗ ನಾವು ಹೊಗಳಿಕೊಳ್ಳೋದಕ್ಕಾಗ್ಲಿ, ಪ್ರಶಂಸೆ ಪಡೋದಕ್ಕಾಗ್ಲಿ ನಮಗೆ ಯಾವ ಯೋಗ್ಯತೆ ಇಲ್ಲ. ದೇವರ ಸನ್ನಿಧಾನಕ್ಕೆ ಹೋಗುವಾಗ ನಾನು ಏನು ಅಲ್ಲಪ್ಪ, ಎಲ್ಲವನ್ನ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ ಅಂತೇಳಿ ಯಾವಾಗ ನಾವು ತಗ್ಗಿಸ್ತೀವೋ, ಎಷ್ಟು ನಾವು ತಗ್ಗಿಸ್ಕೊಳ್ತಾ ಇರ್ತೀರೋ ಅಷ್ಟು ದೇವ್ರು ನಮ್ಮನ್ನ ಏನ್ ಮಾಡ್ತಾ ಇರ್ತಾರೆ, ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಮೇಲೆ 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 ನಮ್ಮನ್ನ ದೇವರು ತೆಗೆದುಕೊಂಡು ಹೋಗ್ತಾರೆ. ಅದೇ ರೀತಿ ಅದ್ರ ಕೆಳಗಿನ ವಾಕ್ಯ ಹೇಳ್ತದೆ, ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿರಿ. ಅಂದ್ರೆ ಆತನ ನಿಮಗೋಸ್ಕರ ಚಿಂತಿಸ್ತಾನಂತ ದೇವ್ರ ವಾಕ್ಯದಲ್ಲಿ ಓದುತ್ತೇವೆ. ಅಂದ್ರೆ ನಿಮ್ಮ ಚಿಂತೆ ಏನೇ ಆಗಿರ್ಬೋದು, ನಿಮ್ಮ ಸಮಸ್ಯೆ ಏನೇ ಆಗಿರ್ಬೋದು, ನಿಮ್ಮ ರೋಗದಲ್ಲೋ, ಕಷ್ಟದಲ್ಲೋ, ಸಾಲದಲ್ಲೋ, ಬಾಧೆಲ್ಲೋ, ಏನೆಲ್ಲ ಚಿಂತೆ ಆಗಿರ್ಬೋದು, ಎಲ್ಲ ಚಿಂತೆನ ದೇವ್ರ ಮೇಲೆ ಹಾಕಿ ನಾವೇನ್ ಮಾಡ್ತೀವಿ ಗೊತ್ತಾ, ಸಮ್ ಟೈಮು ಎಲ್ಲಾ ಚಿಂತೆನೂ ಮನೆಯಲ್ಲಿರುವ ಭಾರ, ಕುಟುಂಬದ ಒತ್ತಡ, ನಮ್ಮ ಸೇವೆ ಭಾರ, ನಮ್ಮ ಕುಟುಂಬದ ಭಾರ, ಅನೇಕ ಸಮಸ್ಯೆಗಳು, ಅನೇಕ ಕಷ್ಟಗಳು ಏನೆಲ್ಲ ಇದೆಯೋ ಎಲ್ಲವನ್ನು ನಾವೇ ನಮ್ಮ ತಲೆ ಮೇಲೆ ಹಾಕೊಂಡ್ಬಿಡ್ತೀವಿ. ಹಾಗೇನಾಗುತ್ತೆ, ಅದು ನಮಗೆ ಭಾರವಾಗಿರುತ್ತೆ, ಅದು ಹೊತ್ಕೊಳ್ಳೋದಕ್ಕಾಗುದಿಲ್ಲ. ಅದು ಒಂದು ರೀತಿ ನಮಗೆ ಅದು ಅಯ್ಯೋ, ಆ ಚಿಂತೆ ಯಾವಾಗ ನಮ್ಮ ಒಳಗಡೆ ಬರುತ್ತೋ ಅವಾಗ ನಾವು ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದಕ್ಕಾಗುದಿಲ್ಲ, ದೇವರನ್ನ ಸ್ತುತಿಸೋದಕ್ಕಾಗುದಿಲ್ಲ, ದೇವರ ಮೇಲೆ ನಾವು ಪೂರ ಭರವಸೆ ಇಡೋದಕ್ಕಾಗುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮಗಳೇ, ಮಗನೇ, ನಿನ್ನ ಚಿಂತೆ ಏನೇ ಆಗಿರ್ಬೋದು, ನಿನ್ನ ವಿಷಯ ಏನೇ ಆಗಿರ್ಬೋದು, ನಿನ್ನ ಚಿಂತೆನೆಲ್ಲ ದೇವ್ರ ಮೇಲೆ ಹಾಕು, ನಾನ್ ನಿನಗೋಸ್ಕರ ಚಿಂತಿಸ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ನೋಡಿ ನಮ್ಮ ದೇವರು ಎಷ್ಟು ಒಳ್ಳೆ ದೇವರು. ನಮ್ಮ ದೇವರು ನಮಗೋಸ್ಕರ ಚಿಂತಿಸುವಾಗ ನಾವ್ ಯಾಕೆ ಚಿಂತೆ ಮಾಡ್ಬೇಕು? ನೋಡಿ ದೇವರ ಮಕ್ಕಳ, ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳು ನೋಡಿ, ಪಕ್ಷಿಗಳು ನೋಡಿ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಕೊಳ್ಳುವುದಿಲ್ಲ, ಅವುಗಳನ್ನು ಸಾಕಿ ಸಲಿಸುವ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಮ್ಮನ್ನು ಸಾಕಿ ಸಲಿಸುವುದಿಲ್ವಾ? ಖಂಡಿತ ನಮ್ಮನ್ನ ಪೋಷಿಸ್ತಾರೆ. ಏನು ಹೊತ್ಕೊಳ್ಬೇಕು, ಏನ್ ಕುಡಿಬೇಕು, ಏನ್ ತಿನ್ಬೇಕು ಅನ್ನೋ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಡ್ರಿ. ಅದಾದ ಟೈಮಿಗೆ, ಅದಾದ ಸಮಯಕ್ಕೆ ಏನು ಬೇಕೋ ದೇವರು ಅದನ್ನು ಕೊಡ್ತಾರೆ. ದೇವರು ಕೇಳುತ್ತೆ, ಆವತ್ತಿನ ಕಾಟ
ಆವತ್ತಿಗೆ ಸಾಕು. ಇವತ್ತಿನ ದಿನ ಇವತ್ತಿಗೆ ಸಾಕು. ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಿಮ್ಮ ಸಮಸ್ಯೆ ಏನೇ ಇರ್ಬೋದು, ಆ ನಿಮ್ಮ ಸಮಸ್ಯೆಗಿಂತ ದೊಡ್ಡವರು ಯಾರಾಗಿದ್ದಾರೆ? ನಮ್ಮ ದೇವರಾಗಿದ್ದಾರೆ. ಆಗಿರುವಾಗ ದೇವರ ಮಕ್ಕಳೇ, ನಿಮ್ಮ ಚಿಂತೆನೆಲ್ಲ ದೇವರ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಧೈರ್ಯವಾಗಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ಆರಾಮಾಗಿರಿ, ಸ್ವಸ್ಥ ಚಿತ್ತರಾಗಿರಿ, ಯಾವುದಕ್ಕೂ ಭಯ ಪಡಬೇಡ್ರಿ. ನಿಮ್ಮ ಸಮಸ್ಯೆ ನೋಡಿ ನಿಮ್ಮ ಜೀವಿತದಲ್ಲಿ ಆಗುವ ಯಾವುದು ನೋಡಿ ಭಯ ಪಡಬೇಡ್ರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸ್ವಸ್ಥ ಚಿತ್ತರಾಗಿರಿ, ಧೈರ್ಯವಾಗಿರಿ. ನಿಮಗೆ ವಿರೋಧಿಯಾಗಿರುವಂತ ಸಿಂಹೋಪೋಪಾದಿಯಲ್ಲಿ ಯಾರನ್ನ ನುಂಗ್ಲಿ ಅಂತೇಳಿ ಹುಡುಕುತ್ತಾ ತಿರುಗುತ್ತಿರುವಂತ ಸೈತಾನನ ನಾವೇನ್ ಮಾಡಬೇಕು? ಎದುರಿಸಬೇಕು. ಎದುರಿಸಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಬಿಡುಗಡೆ ಉಂಟು. ದೇವರ ಮಕ್ಕಳೇ, ನಮ್ಮ ವಿರೋಧಿ ಯಾರು? ನಮ್ಮ ಕುಟುಂಬದವರೋ, ನಮ್ಮ ಸಂಬಂಧಿಕರೋ, ನಮ್ಮ ಅತ್ತೆನೋ, ನಮ್ಮ ಮನೆಯಲ್ಲಿರುವಂತ ಸೊಸೆ ಅಲ್ಲ. ನಮ್ಮ ವಿರೋಧಿ ಯಾರಾಗಿದ್ದಾನೆ? ಸೈತಾನನಾಗಿದ್ದಾನೆ. ನಾವೇನ್ ಮಾಡ್ಬೇಕು? ಸ್ವಸ್ಥ ಚಿತ್ತರಾಗಿದ್ದು, ಧೈರ್ಯವಾಗಿದ್ದು, ದೇವರ ಪಾದದಲ್ಲಿ ಎಲ್ಲವನ್ನು ಬಿಚ್ಚಿಟ್ಟು, ದೇವರೇ ನನ್ನ ಸಮಸ್ಯೆ ಇದಿದೆಯಪ್ಪ, ನನ್ನ ವಿಷಯ ಹೇಗಿದೆ ಅಂತೇಳಿ ನಾವು ದೇವರ ಪಾದದಲ್ಲಿ ಇಟ್ಟಾಗ, ದೇವರ ಮಕ್ಕಳೇ, ನಮಗೆ ವಿರೋಧವಾಗಿರೋ ಸೈತಾನನ ಗದರಿಸುವಾಗ ಅವನೇನ್ ಮಾಡ್ತಾನೆ? ನಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. ಅವನು ಯಾವುದೋ ಮೂಲ ಎಲ್ಲಾ ರೀತಿಯ ವಿಧದಲ್ಲೂ ಸೈತಾನ್ ಬರ್ತಾನೆ. ನಮ್ಮ ವೀಕ್ನೆಸ್ ನೋಡ್ತಾನೆ. ಇವತ್ತು ನನಗೊಂದು ರೋಗ ಇದೆ, ಇವತ್ತು ನಮಗೊಂದು ರೋಗ ಇದೆ ಅಂದ್ರೆ, ಅಯ್ಯೋ ನನಗೆ ರೋಗ ಇದೆಯಪ್ಪ, ನಾನು ರೋಗದಲ್ಲಿ ಬಿದ್ದಿದ್ದೀನಿ, ಈ ರೋಗ ನನ್ನನ್ನು ಕಾಡ್ತಾ ಇದೆ, ಈ ರೋಗದಲ್ಲೇ ಮುಳುಗೋಗ್ಬಿಡ್ತೀನಿ, ಈ ರೋಗದಲ್ಲೇ ನಾನು ಏನಾಗ್ಬಿಡ್ತೀನೋ ಅಂತೇಳಿ ಯಾವಾಗ ನೀನು ಚಿಂತೆ ಮಾಡ್ತಾ ಇರ್ತೀಯೋ, ಆ ಚಿಂತೆಯಲ್ಲಿ ಸೈತಾನ್ ಕೂಡ ನಿನ್ನನ್ನ ಪ್ರೇರೇಪಿಸ್ತಾನೆ. ನಿನ್ ಜೀವನ ಮುಗಿದೋಯ್ತು, ನಿನ್ನ ಕತೆ ಮುಗಿದೋಯ್ತು, ಅಷ್ಟೇ ನಿನ್ ಲೈಫ್ ಅಂತೇಳಿ ಅವನೇನ್ ಮಾಡ್ತಾನೆ? ಭಯ ಪಡಿಸೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೈತಾನಿಗೆ ಅವಕಾಶ ಕೊಡದೆ ನಮ್ಮ ದೇವರು ರೋಗದಲ್ಲಿ ಇರೋದಕ್ಕಲ್ಲ, ಕಷ್ಟದಲ್ಲಿ ಇರೋದಕ್ಕಲ್ಲ, ಬಾಧೆಯಲ್ಲಿ ಇರೋದಕ್ಕೆಲ್ಲ, ಆತ ನಮಗೆಲ್ಲಾ ವಿಷಯದಲ್ಲಿ ಬಿಡುಗಡೆ ಕೊಡೋದಕ್ಕೆ ನಮ್ಮ ದೇವರು ನಮ್ಮನ್ನ ಕರೆದಿದ್ದಾನಂತೇಳಿ ನಮ್ಮ ಚಿಂತೆನೆಲ್ಲ ಆತ ಮೇಲೆ ಹಾಕಿ ನಾವೇನ್ ಮಾಡ್ಬೇಕು? ನಮ್ಮ ವಿರೋಧಿಯಾಗಿರೋ ಸೈತಾನನ್ನ ನಾವು ಗಜ್ಜರಿಸಬೇಕು, ಎದುರಿಸಿ ನಾವು ಪ್ರಾರ್ಥನೆ ಮಾಡಬೇಕು. ಅಂದ್ರೆ ಯಾವಾಗ ನಾವು ಪ್ರಾರ್ಥನೆ ಕಡಿಮೆ ಆಗುತ್ತೆ, ಯಾವಾಗ ದೇವರ ಹತ್ತಿರ ಹೋಗೋದು ಕಮ್ಮಿ ಆಗುತ್ತೆ, ನಾವು ಮನುಷ್ಯರ ಬಳಿಯಲ್ಲಿ, ಸಂಬಂಧಿಕರ ಬಳಿಯಲ್ಲಿ ನಮ್ಮ ಸಮಸ್ಯೆಗಳನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀರಿ, ಆವಾಗ ಸೈತಾನ ಏನ್ ಮಾಡ್ತಾನೆ? ನಮಗೆ ವಿರೋಧವಾಗಿ ಕಾರ್ಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ನಾವು ಯಾರ ಬಳಿಯಲ್ಲಿ ಹೋಗದೆ ದೇವರ ಸಮ್ಮುಖದಲ್ಲಿ ಹೋಗಿ ಯಾವಾಗ ನಾವು ಪ್ರಾರ್ಥನೆ ಮಾಡ್ತಿರೋ, ಅಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಸೈತಾನ ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸುವಾಗ ದೇವರು ಹೇಳ್ತಾರೆ, ನಮ್ಮೊಟ್ಟಿಗೆ ಪವಿತ್ರಾತ್ಮನು ನಮಗೆ ಆಲೋಚನೆ ಕೊಡ್ತಾರೆ, ನಿನ್ನ ಕುಟುಂಬದಲ್ಲಿ ಈ ಸಮಸ್ಯೆ ಇದೆ, ಸೈತಾನ ನಿನಗೆ ವಿರೋಧವಾಗಿ ಈ ರೀತಿ ಕಾರ್ಯ ಮಾಡ್ತಾ ಇದ್ದಾನೆ, ನಿನಗೆ ಮಾಟಮಂತ್ರ ಶಕ್ತಿಗಳ ಕ್ರಿಯೆ ಇದೆ, ಸೈತಾನ ಈ ರೀತಿಯಾಗಿ ನಿನಗೆ ವಿರೋಧವಾಗಿ ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆವಾಗ ನಾವೇನ್ ಮಾಡ್ತೀವಿ? ಸೈತಾನನ್ನ ಗದರಿಸ್ತೀವಿ. ಆವಾಗ ಸೈತಾನನ್ನ ಎದುರಿಸಿ ನಾವು ಪ್ರಾರ್ಥನೆ ಮಾಡುವಾಗ ಅವನೇನ್ ಮಾಡ್ತಾನೆ? ನಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. ಸೈತಾನನು ಏನು ಮಾಡುದು? ನಾವ್ ಯಾವಾಗ ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಿರೋ, ಯೇಸುವಿನ ಮುಂದೆ ಯಾವ ಸೈತಾನ ಏನು ಮಾಡೋದಕ್ಕಾಗುದಿಲ್ಲ. ಯಾವ ಮಾಟ ಮಂತ್ರಿಗೂ ಯಾವ ಶಕ್ತಿ ಇಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ಯಾವ ಶಕ್ತಿ ಇಲ್ಲ, ಸೈತಾನ ಕೂಡ ಏನು ಮಾಡೋದಕ್ಕಾಗುದಿಲ್ಲ. ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನ ಬಿಟ್ಟು ಹೋಗು, ನನ್ನ ಕುಟುಂಬದ ಸಮಸ್ಯೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಖಂಡಿತ ಅದು ಬಿಟ್ಟು ಹೋಗುತ್ತೆ ದೇವರ ಮಕ್ಕಳೇ. ಅದಕ್ಕೆ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ಎಫೆಸೀಯ 6:10 ಸಮಯ ಅಧಿಕವಾಗಿರೋ ಸಮಯ ಹೆಚ್ಚಾಗ್ತಾ ಇದೆ, ಇನ್ನು ಸಮಯ ಇದೆ ಅನ್ಸುತ್ತೆ. ಓಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯನ ಓದಿಕೊಳ್ಳೋಣ. ಮುಂದೆ ಓದಿ ಸಿಸ್ಟರ್. ಇನ್ನ ಸಾಕು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ನೋಡಿ ದೇವರ ಮಕ್ಕಳೇ, 6:10ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕಡೇ ಮಾತೇನೆಂದ್ರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿ ಕೊಂಡವರಾಗಿ ಬಲಗೊಳ್ಳಿರಿ. ಹಲ್ಲೆಲೂಯಾ. ಅಂದ್ರೆ ನಾವು ಸೈತಾನನ್ನು ಎದುರಿಸಬೇಕಾದ್ರೆ, ಸೈತಾನನ್ನ ಗದರಿಸಬೇಕಾದ್ರೆ, ಇಲ್ಲ ಅನೇಕ ದೇಶಗಳಿಗಾಗಿ, ರಾಜ್ಯಗಳಿಗಾಗಿ, ಅನೇಕ ಸಭೆಗಳಿಗಾಗಿ, ಅನೇಕ ವಿಷಯಗಳಿಗಾಗಿ ಮೊದಲು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಾವು ಈ ಲೋಕದ ಸೈತಾನ ಕಾರ್ಯಗಳನ್ನು ಲಯ ಮಾಡಬೇಕು, ಆತನ ಶಕ್ತಿಗಳ ಕಾರ್ಯಗಳನ್ನು ಲಯ ಮಾಡಬೇಕು. ಅದಕ್ಕೆ ಮೊದಲು ನಾವೇನ್ ಮಾಡ್ಬೇಕಂದ್ರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿರಿ. ಹಲ್ಲೆಲೂಯಾ. ಅಂದ್ರೆ ದೇವರ ಅತ್ಯಧಿಕವಾದ ಶಕ್ತಿಯನ್ನು ನಾವು ಮೊದಲು ಆಶ್ರಯಿಸಿಕೊಳ್ಬೇಕು. ನೋಡಿ, ಯೇಸು ಸ್ವಾಮಿ ತಂದೆಯಾದ ದೇವರ ಚಿತ್ತ ನೆರವೇರಿಸಬೇಕಾದ್ರೆ ಈ ಲೋಕದಲ್ಲಿ ಅನೇಕ ರೋಗಿಗಳನ್ನು ಸೌಖ್ಯ ಮಾಡ್ತಾ ಇದ್ರು. ಯೇಸು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ಅದ್ಭುತಗಳು ನಡೀತಾ ಇತ್ತು, ಬಿಡುಗಡೆಗಳು ನಡೀತಾ ಇತ್ತು, ರೋಗ ಸೌಖ್ಯಗಳು ನಡೀತಾ ಇತ್ತು. ಸತ್ತ ಶವಗಳು, ಸತ್ತಂತ ಲಾಜರ್ನ ದೇವರು ಎಬ್ಬಿಸಿದ್ರು,
ತಬಿತನ ಸಹೋದರಿನ ದೇವರು ಎಬ್ಬಿಸಿದ್ರು. ಹೇಗೆ ಅವ್ರು ಎಬ್ಬಿಸಿದ್ದು? ಆತನು ಕೂಡ ದೇವರು ತಂದೆಯಾದ ದೇವರ ಆತನ ಸ್ಥಾನ, ಆತನ ಪದವಿಯನ್ನು ತಂದೆಯಾದ ದೇವರ ಬಳಿಯಲ್ಲಿ ಅವರು ಎಲ್ಲವನ್ನು ಬಿಟ್ಟು ಇಲ್ಲಿ ಅವರು ರಾತ್ರಿ ಎಲ್ಲ ದೇವರ ಸಮ್ಮುಖದಲ್ಲಿ ದೇವರ ಪಾದದಲ್ಲಿ ಕುಳಿತು ಅವ್ರು ಏನ್ ಮಾಡ್ತಾ ಇದ್ರು? ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡಿ ದೇವರ ಶಕ್ತಿಯನ್ನು ಅವ್ರು ಹೊಂದ್ಕೊಳ್ತಾ ಇದ್ರಂತೆ. ನೋಡಿ, ನಾವು ವಾಕ್ಯದಲ್ಲೇ ಓದುತ್ತೇವೆ, ಯೇಸು ಸ್ವಾಮಿ ಆತನು 40 ದಿವಸ ಉಪವಾಸ ಮಾಡಿ ಆತನು ರಕ್ಷಣಾ ದೀಕ್ಷಾಸ್ಥಾನ ತೆಗೆದು ನಮ್ಮಂತೆ ಮನುಷ್ಯನಾಗಿ ಆತನು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಪಾರಿವಾಳದ ರೂಪದ ರೀತಿಯಲ್ಲಿ ಅವರ ಮೇಲೆ ಪವಿತ್ರ ಆತ್ಮನು ಬಂದನಂತ ನಾವು ದೇವ್ರ ವಾಕ್ಯದಲ್ಲಿ ಓದುತ್ತೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ನಡೆಯುವಾಗ ಅವರು ಪವಿತ್ರ ಆತ್ಮನ ಶಕ್ತಿಯೊಟ್ಟಿಗೆ ನಡೆದಿದಂತೆ. ಅವರು ಹಾಗೆ ನಡೆದಿಲ್ಲ. ಅವರು ಪ್ರತಿಯೊಂದು ಅದ್ಭುತ ಮಾಡಬೇಕಾದ್ರು ಅವರು ದೇವ್ರ ವಾಕ್ಯದಲ್ಲಿ ನಾವು ಓದುತ್ತೇವೆ, ದೇವರ ಅದ್ಭುತ ಮಾಡಿ ಬಿಡುಗಡೆಗಳು ಮಾಡಿ ಅನೇಕ ಪಟ್ಟಣಗಳು, ಯೆರೂಸಲೇಮ್ ಪಟ್ಟಣ, ಸಮಾರ್ಯ ಪಟ್ಟಣಗಳಿಗೆ ಹೋಗಿ ಅವರು ಸುವಾರ್ತೆ ಸಾರಿ ಅದ್ಭುತಗಳು ಮಾಡುವಾಗ, ಬಿಡುಗಡೆಗಳು ಮಾಡುವಾಗ, ಅನೇಕ ಬಂಧನಗಳಿಂದ ಅವರು ಬಿಡಿಸುವಾಗ ಅವರಿಂದ ಶಕ್ತಿ ಹೊರಟು ಹೋಗ್ತಿತ್ತಂತೆ. ಮತ್ತೆ ಆ ಶಕ್ತಿ ಹೊಂದ್ಕೊಳ್ಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ದೇವರ ಪಾತ್ರದಲ್ಲಿ ಬಂದು ಮತ್ತೆ ಅವರು ದೇವರ ಬೆಟ್ಟವನ್ನು ಹತ್ತಿ ಅವ್ರು ಹೋಗಿ ದೇವರ ಸಮ್ಮುಖದಲ್ಲಿ ಕುಳಿತು ಅವರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ನೋಡಿ ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರ, ದೇವರ ಸಮ್ಮುಖದಲ್ಲಿ ನೋಡೋ ಪ್ರಕಾರ ನಾವೇನ್ ಮಾಡ್ಬೇಕು? ನಾವು ಒಬ್ಬ ಕ್ರೈಸ್ತರಾಗಿ ಆ ಲೋಕದ ಪಾಲಿಗೆ ಸತ್ತು ನಾವು ಆತನ ರಕ್ಷಣೆ ಹೊಂದಿದ ಮೇಲೆ ನಾವು ಒಂದು ವಿಶ್ವಾಸಿಯಾಗಿ ನಾವು ನಾರ್ಮಲ್ ಆಗಿ ಜೀವನ ಮಾಡೋದಲ್ಲ. ನಾರ್ಮಲ್ ಆಗಿ ಏನೋ ಪ್ರಾರ್ಥನೆ ಮಾಡ್ತೀನಿ, ಏನೋ ಆರಾಧನೆ ಮಾಡ್ತೀನಲ್ಲ. ನಾವು ಪವಿತ್ರ ಆತ್ಮನ ಅತ್ಯಧಿಕವಾದ ಶಕ್ತಿಯನ್ನು ನಾವು ಹೊಂದಿಕೊಂಡವರಾಗಿರ್ಬೇಕು. ಅಂದ್ರೆ ದೇವರ ಪಾದದಲ್ಲಿ ಕುಳಿತು, ದೇವರೇ ನಿನ್ನ ಆತ್ಮನ ಶಕ್ತಿ ನನಗೆ ಬೇಕಪ್ಪ, ನಿನ್ನ ಬಲ ನನಗೆ ಬೇಕು, ನಿನ್ನ ಆತ್ಮನ ಸಾನ್ನಿಧ್ಯ ನನಗೆ ಬೇಕು, ನಿನ್ನ ಪ್ರಸನ್ನತೆ ಬೇಕಂತೇಳಿ ನಾವು ಕುಳಿತುಕೊಂಡು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗ ದೇವರ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಆಮೇಲೆ ನಾವೇನ್ ಮಾಡ್ಬೇಕು? ದೇವರಿಂದ ನಾವು ಬಲ ಹೊಂದ್ಕೊಳ್ಬೇಕು. ದೇವರಿಂದ ನಮ್ಮ ಬಲದಲ್ಲಿ, ನಮ್ಮ ಸ್ವಂತ ಬಲದಲ್ಲೋ ನಮ್ಮ ತೋಳು ಬಲದಿಂದೋ ಅಲ್ಲ, ದೇವರ ಆತ್ಮನಿಂದ ನಡಿಬೇಕಾದ್ರೆ, ದೇವರ ಆತ್ಮನ ಶಕ್ತಿಯಿಂದ ಆಯ್ತು ಅಂತ ಹೇಳ್ಬೇಕಾದ್ರೆ ನನ್ನ ಪರಾಕ್ರಮದಿಂದಲೋ ನನ್ನ ಬಲದಿಂದಲ್ಲ, ಇದು ದೇವರ ಆತ್ಮನ ಕಾರ್ಯದಿಂದ ಆಗ್ಬೇಕಂತ ಹೇಳುವುದಾದ್ರೆ ಮೊದಲು ನಾವು ದೇವರ ಬಲವನ್ನು ಹೊಂದ್ಕೊಳ್ಬೇಕು. ದೇವರ ವಾಕ್ಯ ಹೇಳ್ತದೆ, ಕರ್ತನನ್ನು ಅತ್ಯಧಿಕವಾದ ಶಕ್ತಿಯನ್ನು ನಾವು ಆಶ್ರಯಿಸಿಕೊಳ್ಬೇಕು. ಅಂದ್ರೆ ದೇವರ ಸಮ್ಮುಖದಲ್ಲಿ, ದೇವರ ಪಾದದಲ್ಲಿ ಕುಳಿತು ಆರಾಧನೆ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ, ದೇವರ ಸಮ್ಮುಖವನ್ನು ಎದುರು ನೋಡ್ತಾ ಏನಾಗುತ್ತೆ? ಆತನ ಶಕ್ತಿಯನ್ನು, ಆತನ ಬಲವನ್ನು, ಆತನ ಅಭಿಷೇಕವನ್ನು ನಾವು ಹೊಂದಿಕೊಳ್ತಾ ಇರ್ತೀವಿ. ನಮಗೆ ಗೊತ್ತಿಲ್ಲದ ದೇವರ ಪ್ರಸನ್ನತೆಯನ್ನು ಅನ್ಯ ಭಾಷೆ ಹೊರಗಳಿಂದ ತುಂಬಿಕೊಳ್ತಾ ಇರ್ತೀರಿ. ಅನ್ಯ ಭಾಷೆಗಳು ಮಾತಾಡ್ತಾ ದೇವರ ಆತ್ಮನ ಶಕ್ತಿಯನ್ನು ಹೊಂದಿಕೊಳ್ತಾ ನಮಗೆ ವಿರೋಧವಾಗಿರೋ ಶತ್ರು ಏನ್ ಮಾಡ್ತಾನೆ? ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ನಮ್ಮ ಸಭೆಗೆ ವಿರುದ್ಧವಾಗಿ, ನಮ್ಮ ಸೇವೆಗೆ ವಿರುದ್ಧವಾಗಿ, ಅನೇಕ ಪಟ್ಟಣಗಳಿಗೆ ವಿರುದ್ಧವಾಗಿರುವ ಸೈತಾನನ ಎದುರಿಸಬೇಕಾಗುತ್ತೆ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳೇ, ನಾವೇನ್ ಮಾಡ್ಬೇಕು? ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ಮೇಲೆ, ನಾವು ದೇವರ ರಾಜ್ಯವನ್ನು ಕಟ್ಟಬೇಕಾದ್ರೆ, ದೇವರ ಚಿತ್ತ ನೆರವೇರಿಸಬೇಕಾದ್ರೆ, ದೇವರ ಉದ್ದೇಶವನ್ನು ಫುಲ್ಫಿಲ್ ಮಾಡಬೇಕಾದ್ರೆ, ಅನೇಕರಿಗೆ ಸುವಾರ್ತೆ ಸಾರಬೇಕಾದ್ರೆ, ದೇವರ ಮಕ್ಕಳೇ, ನಮ್ಮ ಸ್ವಂತ ಬಲದಿಂದ ನಾವೇನ್ ಮಾಡೋದಕ್ಕಾಗುದಿಲ್ಲ. ದೇವರ ಬಲವನ್ನು ನಾವು ಹೊಂದ್ಕೊಳ್ಬೇಕು. ಮೊದಲು ದೇವರ ವಾಕ್ಯ ಹೇಳ್ತದೆ, ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ನಾವೇನ್ ಮಾಡ್ಬೇಕು? ಬಲಗೊಳ್ಳಬೇಕು. ಹಲ್ಲೆಲೂಯಾ. ದೇವರಿಂದ ಯಾವಾಗ ನಾವು ಬಲ ಹೊಂದ್ಕೊಳ್ತಾ ಇರ್ತೀರಾ, ಅವಾಗ ಅನೇಕ ಅದ್ಭುತ ಕಾರ್ಯಗಳು ನಡೆಯುತ್ತೆ, ಅನೇಕ ಬಿಡುಗಡೆಗಳು ನಡೆಯುತ್ತೆ ದೇವರ ಮಕ್ಕಳೇ. ಹಾಗೆ ದೇವರ ವಾಕ್ಯ ಹೇಳುತ್ತದೆ, ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಬೇಕು. ಹಲ್ಲೆಲೂಯಾ. ದೇವರಿಂದ ಪ್ರಾರ್ಥನೆ ಮಾಡುವಂತ ಆಯುಧ ಅನೇಕ. ನಾವು ಪ್ರಾರ್ಥನೆ ಮಾಡುವಾಗ ಬಿಡುಗಡೆಗಳು, ಆರಾಧನೆ ಮಾಡತಕ್ಕಂತೆ ಅನೇಕ ಆಯುಧಗಳನ್ನು ಧರಿಸ್ಕೊಳ್ಬೇಕು. ಅದ್ರ ಕೆಳಗಡೆ ನೋಡುವುದಾದ್ರೆ ಇನ್ನೂ ಅನೇಕ ಕಾರ್ಯಗಳಿದೆ ದೇವರ ಮಕ್ಕಳೇ. ಆದ್ರೆ ನಾನು ದೇವರ ವಾಕ್ಯ ನಾನು ಅಧಿಕವಾಗಿ ನಾನು ತೆಗೆದುಕೊಳ್ಳೋದಕ್ಕೆ ಹೋಗುದಿಲ್ಲ. ಪವಿತ್ರ ಆತ್ಮನ ಬಲವಾಗಿ ನನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ಬಲವಾಗಿ ದೇವರ ಆತ್ಮನ ಕಾರ್ಯ ಇಲ್ಲಿ ಚಲಿಸ್ತಾ ಇದೆ. ಇಲ್ಲಿ ಕುಳಿತುಕೊಂಡಿರೋ ಝೂಮ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬರ ಮೇಲೆ ದೇವರ ಆತ್ಮನ ಕಾರ್ಯ ಚಲಿಸೋದಕ್ಕಾಗಿ ಹೋಗ್ತಾ ಇದೆ. ದೇವರ ಬಲವನ್ನು ನೀವು ಹೊಂದಿಕೊಳ್ಳೋದಕ್ಕಾಗಿ ಹೋಗ್ತಾ ಇದ್ದೀರಾ. ಇಲ್ಲಿ ಝೂಮ್ ಅಲ್ಲಿ ಕುಳಿತುಕೊಂಡು ನೀವು ವಾಕ್ಯ ಕೇಳ್ತಾ ಇರ್ಬೋದು, ನೀವು ಆರಾಧನೆ ಮಾಡ್ತಾ ಇರ್ಬೋದು, ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಉಜ್ಜೀವನದ ಕರ್ನಾಟಕದ ಉಜ್ಜೀವನಕ್ಕಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ. ಆದ್ರೆ ದೇವರ ಬಲವಾದ ಅಭಿಷೇಕ, ದೇವ ಪ್ರಸನ್ನತೆ ಇನ್ನೂ ಬಲವಾಗಿ, ಇನ್ನೂ ಹೆಚ್ಚಾಗಿ ಹೊಂದಿಕೊಳ್ಳತಕ್ಕಂತೆ, ಕರ್ನಾಟಕವನ್ನೇ ರೀಚ್ ಮಾಡತಕ್ಕಂತ ಒಂದು ಅಭಿಷೇಕ ಇವತ್ತು ದೇವರು ನಿಮ್ಮ ಮೇಲೆ ಸುರಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ನಿಮ್ಮ ಸೇವೆ ಹೊರಗಡೆ ಬರದಂತೆ, ನೀವು ಬೆಳಕಿಗೆ ಬರದಂತೆ, ನಿಮಗೆ ವಿರೋಧವಾಗಿರುವಂತಹ ತಡೆಗಳು, ಕೆಲವು ಕಟ್ಟುಗಳು, ಕೆಲವು ಶಾಪಗಳನ್ನ ದೇವರು ಮುರಿಯೋದಕ್ಕಾಗಿ ಹೋಗ್ತಾ ಇದ್ದಾರೆ ದೇವರ ಮಕ್ಕಳೇ.
ಅದಕ್ಕೆ ನನಗೆ ಅಧಿಕವಾಗಿ ಈ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ತೆಗೆದುಕೊಳ್ಳೋದಕ್ಕೆ ನನಗೆ ಸಮಯ ಇಲ್ಲ. ದೇವರ ಅಪ್ಪನ ನೆಕ್ಸ್ಟ್ ಮಂಡಲಕ್ಕೆ ತೆಗೆದುಕೊಂಡು ಹೋಗೋ ಕಾರಣದಿಂದ ನಾವೇನ್ ಮಾಡಬೇಕು? ದೇವರಿಂದ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿರ್ಬೇಕು. ನಾವು ಸ್ಪಿರಿಚುವಲ್ ವಾರ್ಫೇರ್ ಅಲ್ಲಿ ಯುದ್ಧ ರಣರಂಗದಲ್ಲಿ ನಿಂತು ನಾವು ಹೋರಾಟ ಮಾಡುವವರಾಗಿರ್ಬೇಕು. ದೇವರ ಮಕ್ಕಳೇ, ನಾವೇನಾಗಿದ್ದೀವಿ? ಆತನ ಮಕ್ಕಳಾಗಿರೋದ್ರಿಂದ ಯುದ್ಧದಲ್ಲಿ ನಿಂತಿರುವಾಗ ಯುದ್ಧಕ್ಕೆ ಬೇಕಾದ ಆಯುಧಗಳನ್ನು ಧರಿಸಿಕೊಂಡು ನಾವು ಅನೇಕ ವಿಷಯಗಳಿಗಾಗಿ ಪ್ರಾರ್ಥನೆ ಎಂಬ ಯುದ್ಧದಲ್ಲಿ, ಆರಾಧನೆ ಎಂಬ ಯುದ್ಧದಲ್ಲಿ, ವಾಕ್ಯ ಎಂಬ ಖಡ್ಗ ಎಂಬ ವಾಕ್ಯವನ್ನು ಹಿಡಿದುಕೊಂಡು ಎಂಬ ಯುದ್ಧದಲ್ಲಿ ನಾವೇನ್ ಮಾಡಬೇಕು? ನಮಗೆ ಈ ಲೋಕದಲ್ಲಿ ಪಟ್ಟಣದಲ್ಲಿ ವಿರೋಧವಾಗಿರುವ ಸೈತಾನ ಕಾರ್ಯಗಳು ಲಯ ಮಾಡೋದಕ್ಕೋಸ್ಕರ ಯುದ್ಧ ರಣರಂಗದಲ್ಲಿ ನಿಂತು ನಾವು ಹೋರಾಡಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳೇ, ಆಗಿರೋ ಸ್ಥಳಗಳಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಯೇಸುವೇ, ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ, ನಿಮಗೆ